ಆಕಾಶವಾಣಿ ಧಾರವಾಡ. ಕಲಾವಿದ ಉದ್ಯಮಿ ಅಶೋಕ್ ಪತ್ತಾರ್ ಅವರೊಂದಿಗೆ ಸಂದರ್ಶಕರು ಶರಣಬಸವ ಚೋಳೀನ್. ಜೊತೆಗೆ ಗ್ರಂಥಾಲಯ ಅಧಿಕಾರಿ ಕೆ. ಶಿವರಾಜ್. ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ಆತ್ಮೀಯ ಕೇಳುಗರೆ ನಮಸ್ಕಾರ. ಬದುಕು ಯಾವಾಗಲೂ ಸೃಜನಶೀಲವಾಗಿರಬೇಕು, ಅಂದಾಗ್ಲೇನೆ ನಮಗೆ ಸಾಕಷ್ಟು ಆನಂದ ಸಂತೋಷ ಸಿಗ್ತದೆ. ಹೀಗಾಗಿ ಈ ಸೃಜನಶೀಲತೆ ಅಂದ್ರೆ ನಮಗೆ ನೆನಪಾಗೋದು ಕಲಾವಿದರು, ಸಂಗೀತಗಾರರು. ಅವರು ಯಾವಾಗಲೂ ಸೃಜನಶೀಲತೆಯೊಳಗ ಬಹಳ ಆನಂದ ಪಡ್ತಿರ್ತಾರೆ, ನಿಸರ್ಗದ ಸೌಂದರ್ಯವನ್ನು ಸವಿತಿರ್ತಾರೆ. ಹಾಗೇನೆ ಕವಿಗಳನ್ನು ಕೂಡ ನಾವು ಉದಾಹರಿಸಬಹುದು. ಪ್ರತಿನಿತ್ಯ ನಿಸರ್ಗ ನಮಗೆ ಪಾಠ ಕಲಿಸ್ತಾ ಇರ್ತದೆ. ಸೃಜನಶೀಲತೆಗೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಪರಿಸರದೊಳಗ ನೀವೇನು ಮಾಡಲಿಲ್ಲ ಅಂದ್ರೂ ಕೂಡ ಅಲ್ಲಿ ಒಂದು ಗಿಡ ಬೆಳೀತದೆ. ಅಂದ್ರೆ ಒಂದು ಹಸಿರು ಸಮೃದ್ಧವಾದ ಪ್ರದೇಶ ಆಗ್ತದೆ, ಕಾಡಾಗ್ತದೆ. ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಇದ್ರೆ ನಮಗೆ ಇವತ್ತು ಬೆಂಗಾವಲಾಗ್ಯಾವ. ನಮ್ಮ ಒಂದು ರಾಜ್ಯಕ್ಕೆ ಉತ್ತಮ ಮಳೆ ಆಗ್ಲಿಕ್ಕೆ, ಉತ್ತಮ ಬೆಳೆ ಬರಲಿಕ್ಕೆ ಕಾರಣಕರ್ತ ಆಗಿವೆ. ಅಂದ್ರೆ ಸೃಜನಶೀಲತೆ ಈ ಒಂದು ನಿಸರ್ಗದ ಸೌಂದರ್ಯವನ್ನು ಸವಿತಾ ಅಲ್ಲಿ ಒಬ್ಬ ಕಲಾವಿದ ಒಂದು ಅತ್ಯುತ್ತಮವಾಗಿ ಒಂದು ಚಿತ್ರವನ್ನ ಬರೆಯುವುದಾಗ್ಲಿ, ಅಥವಾ ಮತ್ತೆ ಒಬ್ಬ ಸಂಗೀತಗಾರ ಹಾಡೋದಾಗ್ಲಿ, ಸಾಹಿತ್ಯ ಒಂದು ಕವನವನ್ನು ರಚಿಸೋದಾಗ್ಲಿ, ಅದು ಬಹಳ ಆನಂದವನ್ನು ನೀಡುತ್ತದೆ. ಈ ಒಂದು ಸೃಜನಶೀಲತೆಯೊಳಗ ವಿಶೇಷವಾಗಿ ಮಿಂಚಿದಂತವರು ವಿಶ್ವಕರ್ಮರು. ವಿಶ್ವಕರ್ಮ ದಿನಾಚರಣೆ ಆಚರಿಸ್ತೀವಿ ನಾವು. ಅಂದ್ರೆ ಕೌಶಲ್ಯವನ್ನ ಅವರು ಗಳಿಸ್ಕೊತಾರೆ. ಕೌಶಲ್ಯ ಭಾರತ ಅಂತ ಹೇಳಿ ನಾವು ಇವತ್ತು ಸಾಕಷ್ಟು ನೋಡ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೌಶಲ್ಯ ಭಾರತ ಅಂತಿಕೊಂಡು ಕೌಶಲ್ಯ ಅಭಿವೃದ್ಧಿ ಆಗಬೇಕು, ನಾವು ಸೃಜನಶೀಲತೆಯನ್ನು ಮೆರೆದು ಕೌಶಲ್ಯವನ್ನ ನಾವು ತೋರಿಸಿದಾಗ ಮೇಕ್ ಇನ್ ಇಂಡಿಯಾ ಮಾಡಬಹುದು ಅಂತ ಸಾಧಿಸಿ ತೋರಿಸಿದ್ದಾರೆ. ಇವತ್ತು ಸಾಕಷ್ಟು ನಮ್ಮ ಯುದ್ಧದ ಸಲಕರಣೆಗಳು, ಯುದ್ಧದ ಉಪಕರಣಗಳು ಮೇಕ್ ಇನ್ ಇಂಡಿಯಾ ಆಗಿವೆ. ಮತ್ತೆ ಭಾರತ ಉತ್ತಮ ಆರ್ಥಿಕತೆಯನ್ನ ಹೊಂದಿದ್ದು 4ನೇ ಅತಿ ದೊಡ್ಡ ಶಕ್ತಿಯಾಗಿ ಹೊಮ್ಮೆದ. ಆಮೇಲೆ 3ನೇ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಆಗುವತ್ತ ಒಂದು ದಾಪುಗಾಲ ಇಟ್ಟದ. ಅದಕ್ಕೆಲ್ಲ ಕಾರಣ ಅಂದ್ರೆ ಮುಖ್ಯವಾಗಿ ಈ ಒಂದು ಸೃಜನಶೀಲ ಕಲಾವಿದರು, ಸಂಗೀತಗಾರರು ಮತ್ತು ಒಂದು ಅದರಲ್ಲೇ ಬದುಕನ್ನು ಕಂಡುಕೊಂಡಂತಹ ವಿಶ್ವಕರ್ಮರು. ಇವತ್ತು ನಮ್ಮ ಜೊತೆಗೆ ಅಶೋಕ್ ಪತ್ತಾರ್ ಅವರಿದ್ದಾರೆ. ಅವರು ಬಹಳ ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ರಚನಾ ಆರ್ಟ್ಸ್ ಮೂಲಕ ಇವತ್ತು ಮೊಮೆಂಟೋಸ್ ಇರಬಹುದು, ಸೈನ್ ಬೋರ್ಡ್ ಆಗಿರಬಹುದು, ಲೋಗೋಸ್ ಆಗಿರಬಹುದು, ಮತ್ತೆ ಪ್ರಿಂಟಿಂಗ್ ಇದರೊಳಗ ಇನ್ವಿಟೇಷನ್ ಕಾರ್ಡ್ಗಳನ್ನ ವಿಶೇಷವಾಗಿ ಒಂದು ಅತ್ಯುತ್ತಮ ಆಕರ್ಷಕ ರೀತಿಯೊಳಗ ಪ್ರಿಂಟ್ ಮಾಡುತ್ತಾ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅಶೋಕ್ ಪತ್ತಾರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಅಶೋಕ್ ಪತ್ತಾರ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಅಶೋಕ್ ಅವರೇ, ಏನು ನಮ್ ಈ ಒಂದು ನಿಮ್ಮ ಬದುಕು ನೋಡ್ತಾ ಇದ್ರೆ ಬಹಳ ಸಂತೋಷ ಅನ್ಸುತ್ತೆ. ನನ್ನ ಸ್ನೇಹಿತರೊಬ್ಬರು ಕುಂಬಾರ್ ಅಂತಿದ್ರು, ಆಮೇಲೆ ಸಾಕಷ್ಟು ಕಮ್ಮಾರ್ ಅಂತಿದ್ರು. ಅವರು ಏನ್ ಮಾಡ್ತಾರ ಅಂದ್ರೆ ವಿಶೇಷವಾಗಿ ನೀವ್ ಹೆಂಗಿದ್ರೆ ಹಂಗ ನಿಮ್ಮ ಒಂದು ಆಕೃತಿಯನ್ನ ತೆಗೆದ್ಬಿಡೋರು. ಹೌದ್ರಿ. ವಿಧಾನಸೌಧದೊಳಗ ಲೈವ್ ಪ್ರದರ್ಶನವನ್ನ ಅವ್ರು ಮಾಡಿ ಬಹಳ ಹೆಸರಾಗ್ಯಾರ. ಏನು ವಿಶ್ವಕರ್ಮರ ಈ ವಿಶೇಷತೆ ಬಗ್ಗೆ ಏನ್ ಹೇಳ್ರಲ್ಲ, ನಮ್ಗೆ ಬಹಳ ಸಂತೋಷ ಆಗುತ್ತೆ. ನಮ್ದು ವಿಶ್ವಕರ್ಮ ಅಂತಂದ್ರೆ ನಮ್ದು ಬ್ಲಡ್ ಒಳಗೆ ಕಲಾ ಯಾರ ತಗೊಂಡ್ರು ವಿಶ್ವಕರ್ಮದೊಳಗೆ ಎಲ್ಲ ಹುಟ್ಟ ಕಲಾ ಬಂದ್ಬಿಡ್ತದ. ನಾವೇನು ಹುಟ್ಟ ಆರ್ಟಿಸ್ಟ್ ಏನಲ್ಲ. ಎಜುಕೇಶನ್ ನಮ್ದು ಆಕ್ಚುಲಿ ಬಿಕಾಮ್ ಆಗಿದೆ, ಕಾಮರ್ಸ್ ಲೈನ್ ಆಕ್ಚುಲಿ. ಆದ್ರೂ ನಮ್ದು ಬ್ಲಡ್ ನಲ್ಲಿ ಇರೋದ್ರಿಂದ ನಾವು ಕಲಾ ಇದಕ್ಕೆ ಬಂದಿವಿ ನಾವು. ಆಮೇಲೆ ಮೊಮೆಂಟೋಸ್ ಆಗ್ಲಿ, ಆಮೇಲೆ ಇಂಟೀರಿಯರ್ ಡಿಸೈನ್ಸ್ ಆಗ್ಲಿ, ಲೋಗೋಸ್ ಆಗ್ಲಿ, ಪ್ರಿಂಟಿಂಗ್ ಎಲ್ಲದರಲ್ಲಿ ಮಾಡ್ತೇವೆ ಸರ್ ವರ್ಕ್ ನಾವು. ಅಶೋಕ್ ಅವ್ರ ನಮ್ಮ ಊರೊಳಗ ನಾವು ಸಣ್ಣವರಿದ್ದಾಗ ಕಾಳಪ್ಪ ಬಡಿಗೇರ್ ಅಂತಿದ್ರು. ಕಟ್ಟಿಗೆ ಒಳಗ ಅಂದವಾದ ಗಣಪತಿ ಮೂರ್ತಿಯನ್ನು ಎಷ್ಟು ಚಂದ ತಯಾರಿಸಿದ್ರು. ಹೌದ್ರಿ. ಒಂದು ಕಪಾಟ ಅಂತ ಇರ್ತದ ಅವಾಗ, ಅದು ಗಣಪತಿ ಇಡ್ಲಿಕ್ಕೆ ಮಾಡುವಂತದ್ದು. ಅದು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ತಿದ್ರು ಅಂದ್ರೆ ಆ ಕೌಶಲ್ಯ ಕೆಲಸ ಏನಿದೆ ಅಲ್ಲ, ಏನು ಈ ಒಂದು ಸೃಜನಶೀಲ ಕೆಲಸ ಏನಿದೆ ಅಲ್ಲ, ಹೌದ್ರಿ, ಸಣ್ಣ ಸಣ್ಣದನ್ನು ಕೂಡ ಬಹಳ ಗಮನಿಸಬೇಕಾಗ್ತದೆ. ಹೌದು. ನಿಮ್ಮ ಅನುಭವ ಏನು ಒಬ್ಬ ಕಲಾವಿದನಾಗಿ? ಡಿಟೇಲ್ ವರ್ಕ್ಸ್ ಅಂದ್ರೆ ನಮ್ಮಲ್ಲೇ ಮಾಡೋದು ಜಾಸ್ತಿ. ಗಣಪತಿ ತಗೋರಿ, ನೀವು ಕಟ್ಟಿಗೆ ಕೆಲಸ ತಗೊಳ್ರಿ, ಫರ್ನಿಚರ್ಸ್ ಆಗ್ಲಿ ಎಲ್ಲ ಮ್ಯಾಕ್ಸಿಮಮ್ ನಾವೇ ಮಾಡೋದು ವರ್ಕ್ ವಿಶ್ವಕರ್ಮ. ಆಮೇಲೆ ಮೊನ್ನೆ ಲಾಸ್ಟ್ ಟೈಮ್ ಶ್ರೀರಾಮ ಮಂದಿರ ಆಯ್ತಲ್ರಿ ಅಯೋಧ್ಯೆಯಲ್ಲಿ, ಅದು ಮಾಡಿದವರು ವಿಶ್ವಕರ್ಮರೇ. ಹೌದು ಹೌದು, ಮೈಸೂರಿನ ಕಲಾವಿದರು ಅವರು ಕೂಡ ವಿಶ್ವಕರ್ಮರೇ. ಈಗ ನೀವು ಬಹಳ ಒಂದು ಉದ್ಯಮವನ್ನು ಆರಂಭ ಮಾಡಿರಿ. ಹೌದ್ರಿ ಅಶೋಕ್ ಅವರ ಮೊಮೆಂಟೋಸ್ ಮಾಡ್ತೀರಿ. ಹೌದು. ಆಕಾಶವಾಣಿಗಾಗಿ ಸಾಕಷ್ಟು ಮೊಮೆಂಟೋಗಳನ್ನು ಮಾಡಿಕೊಟ್ಟಿರಿ. ವಿಶೇಷವಾಗಿ ನಮ್ಮ ನಿವೃತ್ತರಿಗೋಸ್ಕರ ಒಂದು ವಿಶೇಷ ನೆನಪಿನ ಕಾಣಿಕೆಯನ್ನ ನೀವು ನಮ್ಗೆ ಸಾಕಷ್ಟು ಮಾಡಿಕೊಟ್ಟಿದ್ರಿ. ಈ ಒಂದು ಉದ್ಯಮ ನೀವು ಆರಂಭ ಮಾಡಬೇಕು ಅಂತಂದ್ರೆ ಹೇಗೆ ಇದು ಆರಂಭ ಮಾಡಿದ್ರಿ? ಅದ್ರ ಮೊದಲು ಏನ್ ಮಾಡ್ತಾ ಇದ್ರಿ ನೀವು? ನಮ್ಮ ತಂದೆಯವರು ಟೀಚರ್ ಇದ್ರು, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ರು.
ಡೇ ಟೈಮ್ ಎಲ್ಲ ಟೀಚರ್ ಕೆಲಸ ಮಾಡ್ತಾ ಇದ್ರು. ನೈಟ್ ಬಂದ್ಮೇಲೆ ಅವ್ರು ಫೋಟೋಗ್ರಾಫ್ ಮಾಡ್ತಿದ್ರು ಫಸ್ಟ್ ಗೆ. ಆಮೇಲೆ ಅದರಿಂದ ನಾವು ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಾ ಬಂದ್ವಿ. ನಾವು ಚಿಕ್ಕವರಿದ್ದ ನಮ್ ತಂದೆಯವರು ಯಾವತ್ತೂ ಬಿಸಿ ಇರ್ತಿದ್ರು. ಅವರಿಂದ ನಾವು ಕಲ್ಕೋತ್ ಬಂದ್ವಿ. ಆಮೇಲೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಮನ್ಲೇಕ. ಆಮೇಲೆ ಎಲ್ಲರೂ ಕುಡ್ಸೆ ಮಾಡ್ತಿದ್ವಿ ವರ್ಕ್. ಸುಮಾರು ಒಂದು 7 ಜನ ಕೆಲಸಗಾರ ಇದ್ರು. ಸ್ಕ್ರೀನ್ ಪ್ರಿಂಟಿಂಗ್ ನಿಂದ ಹಿಡ್ಕೊಂಡು ಆಮೇಲೆ ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಬೆಳೆದ ದೊಡ್ಡ ಆದಂಗ ಎಲ್ಲರೂ ಸಬ್ ಡಿವೈಡ್ ಆದ್ರು. ಈ ನಂದೇ ಓನ್ ಆಗಿ ರಚನಾ ಆರ್ಟ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಅಶೋಕ್ ಪತ್ತಾರ್ ಅವ್ರೆ, ಹಾ ರೀ. ಪತ್ತಾರ್ ಅಂತಂದ್ರೆ ವಿಶೇಷವಾಗಿ ಗೋಲ್ಡ್ ಸ್ಮಿತ್ ಅಂದ್ರೆ ಸಾಕಷ್ಟು ಅಂದ್ರೆ ನಮ್ಮ ಸ್ನೇಹಿತ ವೀರಣ್ಣ ಪತ್ತಾರ್ ಇದ್ದಾರೆ. ಹೌದ್ರಿ, ಹೌದು. ಅವರು ಬಂಗಾರದೊಳಗ ಬಹಳ ಅಂದವಾದ ಮಾಡ್ಕೊಡ್ತಾರೆ. ಬಳೆ ಆಯ್ತು, ಸರ ಆಯ್ತು, ಬಹಳ ಅದ್ಭುತವಾಗಿ ಮಾಡ್ತಾರೆ. ಹೌದು. ನಾವು ನಿಮ್ ಕಡೆ ಬಂದಾಗ ನಾವು ಕಂಚಿನ ಪುತ್ಥಳಿಗಳನ್ನು ನೋಡಿದೆ ನಾವು. ಹೌದ್ರಿ. ಅವುಗಳನ್ನ ಅರಕ ಹೊಯ್ದು ಎಷ್ಟು ಚಂದ ಅಂದ್ರೆ ಏನಿದು ಮೊದಲೇ ನಿಮ್ಮ ಅಜ್ಜ ಮುತ್ತಜ್ಜನ ಕಾಲದಾಗಿಂದ ಹೇಗೆ ಪತ್ತಾರಿಕೆ ಹೆಂಗ್ ಮಾಡ್ಕೊಂಡು ಬಂದ್ರಿ ನೀವು? ಮೂಲತಃ ನಮ್ಮ ಅಜ್ಜ ಅದು ಎಲ್ಲರೂ ಬಂಗಾರ ಕೆಲಸ ಮಾಡ್ತಿದ್ರು. ಅದು ನಮ್ಮ ತಂದೆಯವರಿಂದ ಸ್ವಲ್ಪ ಚೇಂಜ್ ಆಯ್ತು ಅಷ್ಟೇ. ಆರ್ಟಿಸ್ಟ್ ಲೈನಿಗೆ ಬಂತು. ಎಲ್ಲ ಆರ್ಟ್ ವರ್ಕ್ ಎಲ್ಲ ಮಾಡ್ತಿದ್ರು ಫಸ್ಟ್ ಗೆ. ಆಮೇಲೆ ಫೋಟೋಗ್ರಾಫ್ ಮಾಡ್ತಿದ್ರು. ಆಮೇಲೆ ಚೇಂಜ್ ಆಗ್ತಾ ಬಂತು. ನಾವು ಈ ಲೈನಿಗೆ ಬಂದ್ಬಿಟ್ವಿ. ಈಗ ನಿಮ್ಮ ಮೊಮೆಂಟೋ ಜೊತೆಗೆ ಕೆಲವೊಂದು ಕಂಚಿನ ಪುತ್ಥಳಿಗಳು ಇರ್ತಾವ. ಹೌದ್ರಿ. ಬೇರೆ ತೊಗೊಂಬರ್ತಿರೋ ಅಥವಾ ನೀವೇ ತಯಾರು ಮಾಡ್ತಿರೋ? ಇಲ್ಲ, ಕೆಲವೊಂದು ನಾವೇ ಮಾಡ್ತೀವಿ. ಹೆಂಗ್ ಮಾಡ್ತೀರಿ? ಅದ್ರ ಅರಕ್ ಅಂತ ಬರ್ತದ್ರಿ. ಅದೆಲ್ಲ ಮೆಲ್ಟ್ ಮಾಡಿ ಕರಗಿಸಿ ನಾವು ಫಸ್ಟ್ ಗೆ ಮಣ್ಣೊಳಗೆ ಮಾಡ್ಕೋತೀವ್ರಿ. ಅದನ್ನ ಮಣ್ಣೆಲ್ಲ ಮಾಡ್ಕೊಂಡು ಅದರಲ್ಲೇ ಅದನ್ನ ಲಿಕ್ವಿಡ್ ಮಾಡಿ ಪಡೇಜ್ ಮಾಡ್ಕೊಂಡು ಆಮೇಲೆ ಮೂರ್ತಿ ಮಾಡ್ಕೊಂಡು ಆಮೇಲೆ ಬಫಿಂಗ್ ಎಲ್ಲ ಮಾಡ್ಕೊಂಡು ಒಂದು ರೂಪ ತರ್ತೇವ್ರಿ ಅದಕ್ಕೆ. ಯಾಕಂದ್ರೆ ಒಂದು ಗಣೇಶನ ಮೂರ್ತಿ ಆಗಿರ್ಬೋದು ಅಥವಾ ರಾಧಾಕೃಷ್ಣ ಅವರ ವಿಗ್ರಹ ಆಗಿರ್ಬೋದು, ಅದು ಅಂದವಾಗಿ ಬರ್ಬೇಕಲ್ಲ, ಅದು ಒಂದು ಚಾಕಚಕ್ಯತೆ ಇದೆ. ಅದು ಅದರಲ್ಲಿ ಒಂದು ಕಲೆ ಇದೆ. ಮಣ್ಣಲ್ಲಿ ಮಾಡ್ಕೋತೀವ್ರಿ ಅದನ್ನ. ಹೆಂಗ್ ಮಾಡ್ತೀರಿ? ಹೌದ್ರಿ, ಹೌದು. ಹೆಂಗೆ ಅವು ಚಿತ್ರಗಳು ಮುಂದೆ ಇಟ್ಕೋತೀರ? ನೀವು ಕಲ್ಪನೆ ಮಾಡ್ಕೋತೀರ? ಕಸ್ಟಮರ್ ಯಾವ್ದಾರು ಫೋಟೋ ಕೊಟ್ಟಿರ್ತಾರೆ ಈ ತರ ಬರ್ಬೇಕಂತ ಹೇಳಿ ನಮಗೆ. ಅದನ್ನ ನಾವ್ ಏನ್ ಮಾಡ್ತೀವಿ, ಮಣ್ಣೊಳಗೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅದನ್ನ ಪಡೇಷನ್ ಮಾಡ್ಕೊಂಡು ಆಮೇಲೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ. ನೀವು ನೋಡ್ರಿ, ನಾನು ನೋಡಿದೆ ಈಗ ನಾವು ವಚನಾಮೃತ ಸರಣಿ 200 ಸಂಚಿಕೆ ಆಗ್ತಾ ಇದೆ. ನೀವು ಅದಕ್ಕೆ ಒಂದು ನೆನಪಿನ ಕಾಣಿಕೆಯನ್ನು ಮಾಡ್ತಾ ಇದ್ದೀರಿ. ಹೌದು. ಅದರಲ್ಲಿ ಕೂಡ ಒಂದು ಸೃಜನಶೀಲವಾಗಿ ಒಂದು ಗಡಿಯಾರವನ್ನು ಸೇರಿಸಿರಿ. ಅಂದ್ರೆ ಕಸ್ಟಮರ್ ಹೇಳಿದ್ರ ಪ್ರಕಾರ ನೀವು ಎಷ್ಟು ಕಷ್ಟ ಆದ್ರೂ ಕೂಡ ಮಾಡ್ತೀರಿ. ನಮ್ಮ ಒಂದು ಈ ಸರಣಿಗೆ ಬೇಕಾದಂತಹ ಒಂದು ನೆನಪಿನ ಕಾಣಿಕೆಯನ್ನು ಮಾಡಿದ್ರಲ್ಲ, ನೀವೇನ್ ಕಷ್ಟಪಟ್ರಿ? ಹೆಂಗ ಎಲ್ಲೆಲ್ಲ ಹೋಗಿ ಬಂದ್ರಿ ನೀವು? ಆಕ್ಚುಲಿ ನಾವು ಗಡಿಯಾರ ಕುಡಿಸಿದ್ವಿ ಫಸ್ಟ್ ಟೈಮ್. ನಾವು ಬಲ್ಲೆ ಮೂವ್ಮೆಂಟ್ ಅಷ್ಟೇ ಮಾಡ್ತಿದ್ವಿ. ಅದಕ್ಕೆ ಮೂಮೆಂಟ್ ನಿಮ್ದು ಆಲ್ರೆಡಿ ರೆಡಿ ಆಗಿಬಿಟ್ಟಿತ್ತು. ಅದಕ್ಕೆ ಸೆಟ್ ಆಗ್ಬೇಕಂತಂದ್ರೆ ಅದು ಗಡಿಯಾರದ್ದು ಅದಕ್ಕೆ ಸೆಟ್ ಆಗ್ತಾ ಇಲ್ಲ ಆಗಿತ್ತು. ಅದು ಮತ್ತೆ ನಾವು ಹುಡುಕಾಡಿ ಆರ್ಡರ್ ಕೊಟ್ಟು ತರಿಸಿ ಆಮೇಲೆ ಅದಕ್ಕೆ ಬರುವಂತದ್ದು ನೀಡ್ಲ ಹಾಕಿ ವಚನ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ನಿಮ್ ಟೈಮಿಂಗ್ ನಾವು ಮುಟ್ಟಿಸ್ಬೇಕಂತ ತುಂಬಾ ಅದಕ್ಕೆ ನಾವು ಬಹಳ ಇಷ್ಟ ಆಗುದಂದ್ರೆ ಅದಕ್ಕೆ. ಹೌದ್ರಿ. ಈ ಒಂದು ಪ್ರಾಮಾಣಿಕತೆ ಅನ್ನೋದಲ್ಲ, ಒಬ್ಬ ಉದ್ಯಮಿಗೆ ಬೇಕಾದಂತಹ ಒಂದು ತನ್ಮಯತೆ, ಏಕಾಗ್ರತೆ, ಅದನ್ನ ನೀವು ರೂಢಿಸಿಕೊಂಡಿರಿ. ಹೌದ್ರಿ. ನಿಮ್ದು ಕಾರ್ಯಾಗಾರ ಏನಿದೆಯಲ್ಲ, ಸಾಕಷ್ಟು 30-40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಉತ್ತಮವಾದ ಒಂದು ಉದ್ಯಮನ ಕಟ್ಟಿರಿ. ಹೌದು. ಅದು ಇಂಡಸ್ಟ್ರಿ ಏರಿಯಾದೊಳಗ. ಹೌದ್ರಿ. ಲಕ್ಮನಹಳ್ಳಿ ಇಂಡಸ್ಟ್ರಿ ಏರಿಯಾದೊಳಗ ಅದ್ಭುತವಾದ ಒಂದು ಫ್ಯಾಕ್ಟರಿನ ಕಟ್ಟಿರಿ. ಹೌದು. ಅದ್ರ ಕತೆ ನಮ್ಗೆ ಹೇಳ್ರಿ, ಏನೇನ್ ಮಾಡಿದಾರೆ ಅಲ್ಲಿ? ನೀವು ಇವತ್ತು ಯಶಸ್ವಿಯಾಗಿ ಉದ್ಯಮ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಸ್ಕ್ರೀನ್ ಪ್ರಿಂಟಿಂಗ್ ಬಂದವರು. ಸ್ಕ್ರೀನ್ ಪ್ರಿಂಟಿಂಗ್. ಹೌದ್ರಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಮೂಮೆಂಟ್ ಮಾಡಿದ್ವಿ. ಮೂಮೆಂಟ್ ಬಹಳ ಎಫರ್ಟ್ ಹಾಕಿದ್ವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಒಬ್ರು ಇದ್ದಿದ್ದಿಲ್ಲ ಧಾರವಾಡದಲ್ಲಿ. ಧಾರವಾಡ ಅಥವಾ ಹುಬ್ಳಿಯಲ್ಲೂ ಇದ್ದಿದ್ದಿಲ್ಲ. ನಾವೇ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಅದ ಎಫರ್ಟ್ ಬಹಳ ಹಾಕಿದ್ವಿ ಅದಕ್ಕೆ. ಕೆಲವೊಂದು ಪ್ರಿಂಟಿಂಗ್ ಅನುಕೂಲ ಇದ್ದಿದ್ದಿಲ್ಲ. ಈ ತಿತ್ಲಾಗಿ ಎಲ್ಲ ಬಂದೇವ್ರಿ. ಡಿಜಿಟಲ್ ಪ್ರಿಂಟ್ ಬಂದಿದೆ, ಫ್ಲೆಕ್ಸ್ ಬಂದಿದೆ. ಅದಕ್ಕೆ ಮೊದಲಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 25 years ಬ್ಯಾಕ್ ನಿಂದ ಸ್ಟಾರ್ಟ್ ಮಾಡಿದ್ವಿ. ಮೂಮೆಂಟ್ ಮೇಲೆ ನಾವು ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಿದ್ವಿ ರೀ. ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವೇ ಧಾರವಾಡಕ್ಕೆ. ಅವಾಗಿಂದ ಎಫರ್ಟ್ ಹಾಕೋದ್ ಬಂದ್ವಿ. ಆಮೇಲೆ ಮಷಿನರಿ ಎಲ್ಲ ತಗೊಂಡ್ವಿ. ಸಣ್ಣ ಪುಟ್ಟ ಮಷಿನ್ ತಗೊಂಡ್ವಿ ಫಸ್ಟ್ಗೆ. ಆಮೇಲೆ ಫ್ಯಾಕ್ಟರಿ ಆದ್ಮೇಲೆ ದೊಡ್ಡ ಮಷಿನ್ಸ್ ಎಲ್ಲ ಹಾಕಿ CNC ಮಷಿನ್ ತಗೊಂಡ್ವಿ, ರೂಟರ್, ಲೇಸರ್ ಮಷಿನ್, ಆಮೇಲೆ ಡಿಜಿಟಲ್ ಪ್ರಿಂಟ್. ಅವೆಲ್ಲ ಯಾವ್ದೋ ಕಾರಣಕ್ಕೂ ಎಲ್ಲಿ ಹೊರಗೆ ಹೋಗಂಗಿಲ್ಲ. ನಾವು ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪ್ಲಾಟರ್ ಕೂಡ ತಗೊಂಡ್ರಿ? ಹೌದ್ರಿ. ಆಮೇಲೆ ಮೇನ್ ಅಂತ ಇನ್ನೊಂದು ವರ್ಕ್ ಅಂತಂದ್ರೆ ಕಲ್ಲು ಕೆತ್ತನೆ ಮಾಡ್ತೀವಿ ನಾವು. ಅದು ಹೆಂಗ್ ಮಾಡ್ತೀವಿ? ಇನಾಗ್ರೇಷನ್ಸ್ ಫಂಕ್ಷನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಅದು ಆಕ್ಚುಲಿ ನಾವು ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ತೀವಿ ಕಲ್ ಮೇಲೆ. ಎಲ್ಲ ಗೌರ್ಮೆಂಟ್ ವರ್ಕ್ ಆಗ್ಲಿ ಪ್ರೈವೇಟ್ ಆಗ್ಲಿ ಎಲ್ಲ ಮಾಡ್ತೇವೆ ಸರ್. ಈಗ ಒಂದು ಶಿಲೆಯ ಕೆಲಸ ಅಂದ್ರೆ ಅದು ಕೂಡ ಶಿಲ್ಪಕಲಾ ಕಲಾವಿದರು ಅದರಲ್ಲಿ ಕಟ್ಟಿದ್ರಿ ನೀವು ಹೆಂಗ? ಕಲ್ಲಿ ಬೈ ಹ್ಯಾಂಡ್ ವರ್ಕ್ ಮಾಡ್ತೇವ್ರಿ ಕೆಲವೊಂದ್ಸರಿ. ಹ್ಯಾಂಡ್ ವರ್ಕ್. ಹೌದ್ರಿ. ಅಂದ್ರೆ ಸ್ವಲ್ಪ ಡೆಪ್ತ್ ಜಾಸ್ತಿ ಇರ್ಬೇಕಂತಂದ್ರೆ ಬೈ ಹ್ಯಾಂಡ್ ಮಾಡ್ತೇವೆ. ಅರ್ಜೆಂಟ್ ಇದ್ರೆ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ತೇವೆ. ಈ ಶಿಲ್ಪಕಲೆ ಅಂತಂದ್ರೆ ನಮಗ ಪಟ್ಟದ ಕಲ್ಲು, ಶಿಲ್ಪಕಲಾ ವೈಭವ ನೋಡಿದ್ರೆ ಯಾರು ಹೊಯ್ಸಳರ ಕಾಲದ್ದು, ಕರೆಕ್ಟ್, ಚಾಲುಕ್ಯರ ಕಾಲದ ಒಂದು ಶಿಲ್ಪಕಲಾ ಕೃತಿಗಳು ನಮಗೆ ಮೈ ಮರೆಯೋಗ್ ಮಾಡ್ತಾವ. ಬಾದಾಮಿ ಏಕಶಿಲೆ ವಿಗ್ರಹ ಎಷ್ಟು ಚಂದದ ರೀ. ನಿಮಗೆ ಆ ಒಂದು ಕಲಾಕೃತಿಗಳು ನಿಮ್ ಮೇಲೆ ಹೆಂಗ್ ಪ್ರಭಾವ ಬೀರ್ಯಾವ? ಎಲ್ಲೆಲ್ಲಿ ಹೋಗಿರಿ ಹೇಳ್ರಿ? ಬಾದಾಮಿ, ಬನಶಂಕರಿ,
ಆಮೇಲೆ ಐಹೊಳೆ ಪಟ್ಟದಕಲ್ಲು ಎಲ್ಲ ಹೋಗ್ಬಂದಿದೆ ಆ ಕಡೆ ಎಲ್ಲ. ಆ ಕಲಾಕೃತಿಗಳು ಏನ್ ಹೇಳಲಿಕ್ಕೆ ಇಷ್ಟಪಟ್ಟು ನಿಮ್ಮಲ್ಲಿ ಒಬ್ಬ ಕಲೆಯನ್ನ ಕಲಾವಿದನ್ನ ಹೆಂಗ್ ಹುಡುಕಿದವು? ಆಕ್ಚುಲಿ ಅವೆಲ್ಲ ಮಾಡಿದವರು ನಮ್ಮ ವಿಶ್ವಕರ್ಮರೇ, ಜಕಣಾಚಾರಿ ಅಂತ ಹೇಳಿ ಅವೆಲ್ಲ ಗೊತ್ತಿದೆ ನಿಮ್ಗೆ. ಬರೀ ಓನ್ಲಿ ಒಂದ್ ನೈಟ್ ಒಳಗೆ ಒಂದೊಂದು ಟೆಂಪಲ್ ಎಲ್ಲ ರೆಡಿ ಮಾಡ್ತಿದ್ರು, ಅಷ್ಟು ಶಕ್ತಿ ಇತ್ತು ಅವ್ರಿಗೆ. ಅದು ಕಲ್ಲನ್ನು ಮೇಣದಂಗ ಅವರು ಆಟ ಆಡಿಸ್ತಿದ್ರು, ಹೌದಿಲ್ಲ? ಅವ್ರ ಕೈಯೊಳಗೆ ಮೇಣ ಆಗ್ತಿತ್ತು ಕಲ್ಲ. ನೋಡ್ರಿ, ಈಗ ಸಾಕಷ್ಟು ಗುಡ್ಡಗಳು ನಮ್ಮಲ್ಲಿ ಅದ, ಆದ್ರೆ ಆ ಕೆಲವೊಂದು ಆ ಗುಡ್ಡಗಳೇನಿದೆಯಲ್ಲ ಅವನ್ನ ಜಕಣಾಚಾರ್ಯ ಕೈಯಾಗ ಮೂರ್ತಿಗಳಾಗಿ ಮೂರ್ತ ರೂಪ ಪಡೆದವ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಟೂರಿಸಂ ಪ್ಲೇಸ್ ಆಗಿದೆ. ಅಂದ್ರೆ ಒಂದು ಪ್ರವಾಸಿ ತಾಣವಾಗಿ ಈ ಬಾದಾಮಿ, ಬನಶಂಕರಿ, ಐಹೊಳೆ, ಪಟ್ಟದಕಲ್ಲು ಇವತ್ತು ನಮ್ಗೆ ಗುರುತಿಸಾವ. ಅದಕ್ಕೆಲ್ಲ ಜಕಣಾಚಾರಿ ಮತ್ತು ಅವ್ರ ಸಹಚಾರ್ಯ ಕಾರಣ. ಅದು ನಿಮ್ಮ ಮೇಲೆ ಪ್ರಭಾವ ಬೀರಿತು, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಯಾವುದೋ ಒಂದು ಶಿಲ್ಪ ಕಲಾಕೃತಿ ಒಂದು ಉತ್ತಮವಾದ ಉದ್ಯಮದ ಮುಂದೆ ಇದ್ರೆ, ಇನ್ಫೋಸಿಸ್ ತಗೋರಿ, ಟಾಟಾ, TCS ತಗೋರಿ, ದೊಡ್ಡ ದೊಡ್ಡ ಸಂಸ್ಥೆಗಳು ತಮ್ಮ ಆಫೀಸ್ ಮುಂದ್ಗಡೆ ಈ ತರ ಶಿಲ್ಪ ಕಲಾಕೃತಿಗಳು ಇರ್ಬೇಕಂತ ಇಷ್ಟಪಡ್ತಾರೆ. ನೀವು ಆರ್ಡರ್ ಹೆಂಗ್ ತಗೋತೀರಿ? ಅವರಾಗೆ ಅಪ್ರೋಚ್ ಮಾಡ್ತಾರೆ ನಮ್ಗೆ, ಅವರಾಗೆ ಒಬ್ಬರು ಥ್ರೂ ಪರಿಚಯ ಆಗಿ ಬಂದು ನಮ್ ಕಡೆ ಆರ್ಡರ್ ಕೊಟ್ಟು ಹೋಗ್ತಾರೆ. ಅವರು ಹಿಂಗ್ ಬೇಕಂತ ಹೇಳಿ ಆ ಟೈಪ್ ಮಾಡ್ಕೊಡ್ತೇವೆ. ಅವ್ರು ಹೆಂಗ್ ಹೇಳ್ತಾರಲ್ಲ ಆ ಟೈಪ್ ಮಾಡ್ಕೊಡ್ತೇವೆ ನಾವು. ಹೌನ್ರಿ, ಅವ್ರಿಗೆ ಆಯ್ಕೆ ಕೊಡ್ತೀರಿ, ಇದು ಹಿಂಗದ ನೋಡ್ರಿ, ಇದು ಬೇಕು, ಏನ್ ಮಾಡ್ತೀರಿ? ಅದು ನಾವೆಲ್ಲ ಫೋಟೋಗ್ರಫಿ ಇರ್ತಾವ ನಮ್ ಕಡೆ. ಯಾವ ಇರ್ತಾವ ಹೇಳ್ರಿ? ಅಂದ್ರೆ ಅವ್ರಿಗೆ ತಕ್ಕಂತ ನೀವ್ ಹೆಂಗ್ ಕಲೆಕ್ಟ್ ಮಾಡ್ತೀವಿ? ಎಲ್ಲಿ ಏನೇನು? ಈಗಂತೂ ಎಲ್ಲ ಇಂಟರ್ನೆಟ್ ಎಲ್ಲ ಬಂದಿದೆ, ಅದರಲ್ಲಿ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಅದರೆಲ್ಲ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಟಿರ್ತೇವೆ. ಅವ್ರಿಗೆ ಯಾವ ಟೈಪ್ ಬೇಕು ಹೇಳಿ ಆ ಟೈಪ್ ರೆಡಿ ಮಾಡ್ಕೊಡ್ತೀವಿ ನಾವು. ಪಿಲ್ಲರ್ಸ್ ಆಗಲಿ, ಮೂರ್ತಿಗಳಾಗ್ಲಿ, ಈ ತರ ಎಲ್ಲ ಮಾಡ್ಕೊಡ್ತೇವೆ. ಅಶೋಕ್ ಪತ್ತಾರ್ ಅವ್ರೆ, ಈಗ ನಿಮ್ಮ ಉದ್ಯಮದೊಳಗ ಎಷ್ಟು ಜನ ಕೆಲಸಗಾರ ಇಟ್ಕೊಂಡಿರಿ? 4 ಜನ ಇದ್ದಾರೆ ಸರ್. 4 ಜನ. ಮನೆಯವ್ರು ಏನ್ ಮಾಡ್ತಾರೆ? ಅದೇ ಇದೇ ವರ್ಕ್, ಅವರು ಹೆಲ್ಪ್ ಮಾಡ್ತಾರೆ ನಮ್ ಕೆಲಸಕ್ಕೆಲ್ಲ. ಈಗ ಸೈನ್ ಬೋರ್ಡ್ ಮಾಡ್ತಾ ಇದ್ದೀರಿ? ಹೌದ್ರಿ. ಏನದು ಸೈನ್ ಬೋರ್ಡ್ ಅಂದ್ರೆ? ಸೈನ್ ಬೋರ್ಡ್ ಅಂತಂದ್ರೆ ಈಗ ಗ್ಲೋಸೈನ್ ಬೋರ್ಡ್ಸ್ ಎಲ್ಲ ಬರ್ತಾವಲ್ಲ, ಹೋಟೆಲ್ಸ್ಗಾಗ್ಲಿ, ಇನ್ಸ್ಟಿಟ್ಯೂಟ್ಗಾಗಲಿ, ಕಾಲೇಜಸ್ಗಾಗಲಿ, ಅವೆಲ್ಲ ಬೋರ್ಡ್ಸ್ ಎಲ್ಲ ಬರ್ತಾವಲ್ಲ, ಅವು ಎಂತಾವೆಲ್ಲ ಮಾಡ್ತೇವೆ ಸರ್. ಈಗೆಲ್ಲ ಬಂದಿದೆ ಲೈಟಿಂಗ್ ಬೋರ್ಡ್ಸ್ ಅಂತ ಹೇಳಿ, LED ಲೈಟ್ಸ್ ಅಂತ ಹೇಳಿ ಬಂದಿದೆ. ಅದರಲ್ಲಿ 3D ಬರ್ತವೆ, 2D ಬರ್ತವೆ. ಅಂತದೆಲ್ಲ ವರ್ಕ್ ಮಾಡ್ತೀವಿ ನಾವು. ಅದಕ್ಕೋಸ್ಕರ ಮಷಿನ್? ಹೌದ್ರಿ. ಏನದು ಮಷಿನ್? ಅದ ಲೇಸರ್ ಮಷಿನ್ ಅಂತ ಹೇಳಿ. ಅದೆಲ್ಲ ಅಕ್ರಿಲಿಕ್ ಕಟಿಂಗ್, ಆಮೇಲೆ ಸನ್ಬೋರ್ಡ್ ಕಟಿಂಗ್, ಆಮೇಲೆ ಇಂಟೀರಿಯರ್ ವರ್ಕ್ ಮಾಡ್ತೀವಿ ನಾವು. ಅಶೋಕ್ ಪತ್ತಾರ್ ಅವರು, ಈಗ ನೀವು ಕಾಲಕ್ಕೆ ತಕ್ಕಂಗೆ ನೀವು ಬದಲಾಗಿರಿ. ಹೌದ್ರಿ. ಈಗ ಇಂಟರ್ನೆಟ್ ಮೂಲಕ ನಮಗೆ ಸಾಕಷ್ಟು ಇನ್ವಿಟೇಷನ್ ಕಾರ್ಡ್ ಇರಬಹುದು, ನಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ರಿ, ಸಾಕು ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲವೊಂದು ಸವಾಲ್ ಇರ್ತದಲ್ಲ, ಈ ಸವಾಲುಗಳನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಈಗ ಪ್ರಿಂಟಿಂಗ್ ವರ್ಕ್ ಸ್ವಲ್ಪ ಕಡಿಮೆ ಮಾಡಿದೆ ಅಷ್ಟೇ. ಹೌದ್ರಿ. ಬಾಕಿ ಎಲ್ಲ ಇಂಥವೆಲ್ಲ ಇನ್ವಿಟೇಷನ್ಸ್ ಆಗಲಿ, ಗೌರ್ಮೆಂಟ್ ಯಾವ್ದೋ ವರ್ಕ್ ಇದ್ರು ನಾವು ಮಾಡಿಕೊಡ್ತೇವೆ ಅಷ್ಟೇ. ಒಂದ್ ರೀತಿ ನೀವು ಪೇಪರ್ ಗಳನ್ನ ಉಳಿಸೋದೇನೆ, ಯಾಕಂದ್ರೆ ನಿಸರ್ಗಕ್ಕೆ ಒಳ್ಳೇದೇ ಅದು. ನೀವು ಪೇಪರ್ ಗಳನ್ನ ಕಡಿಮೆ ಮಾಡಿದ್ರೆ ಅಲ್ಲೇ ಪೇಪರ್ ಫ್ಯಾಕ್ಟರಿ ಕೆಲಸ ಕಡಿಮೆ ಆಗ್ತದೆ, ಆಮೇಲೆ ದಾಂಡೇಲಿ ಅಭಯಾರಣ್ಯ ಉಳಿತದೆ. ಹೌದಲ್ರಿ? ಮತ್ತೆ ಓವರ್ ಆಲ್ ಈಗ ನೋಡ್ತೀರಿ, ಒಬ್ಬ ಉದ್ಯಮಿಯಾಗಿ ಬೆಳಿಬೇಕು ಅಂತಂದ್ರೆ ನೀವು ಒಬ್ಬ ಕಲಾವಿದರಾಗಿ ಶುರು ಮಾಡಿದಂತವ್ರು, ಆಮೇಲೆ ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಿಂದ ಲಕ್ಕಮ್ಮನಹಳ್ಳಿ ಒಳಗೆ ಒಂದು ಉತ್ತಮ ಉದ್ಯಮ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹೆಂಗೆ ನೀವು ನಮ್ದು ದೊಡ್ಡದು ಮಾಡ್ಬೇಕು ಅಂತ ಹೇಳಿ ಹೆಂಗ್ ಕನಸ್ಕೊಂಡ್ರಿ? ಮೊದಲು ನೀವು 25 ವರ್ಷದಿಂದ ಹೆಂಗಿದ್ರಿ, ಈಗ ಅದು ಹೆಂಗ್ ಸಾಕಾರ ಆಗ್ಯದ? ದೊಡ್ಡ ಉದ್ಯಮಿ ಆಗ್ಬೇಕಂತ ಬಹಳ ಇತ್ತು ನಂಗೆ ಮೊದ್ಲೇಕಿಂದ. ಅದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸರ್ ಇಲ್ಲಿವರೆಗೂ ಬಂದ್ವಿ. ಆಕ್ಚುಲಿ ಮಕ್ಕಳು ನಮ್ ಜೊತೆಗೆ ಸಾಥ್ ಕೊಡ್ತಾರ ಮಾಡಿದ್ವಿ. ಅವರೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ UK, ಲಂಡನ್ ಅಲ್ಲೆಲ್ಲ ಹೋದ್ರು ಅವರು. ಹಿಂಗಾಗಿ ನಮ್ಗೆ ಎಷ್ಟಾಗ್ತದೆ ಅಷ್ಟ ಮಾಡ್ಕೊತ ಹೊಂಟಿದ್ದೇವೆ. ಆಕ್ಚುಲಿ ನಮ್ದು ಬಹಳ ಬೆಳೆಸ್ಬೇಕಂತ ಇತ್ರಿ. ಆರಂಭಿಕವಾಗಿ ಏನ್ ಕನಸ್ಕೊಂಡಿದ್ರಿ? ಒಂದ್ 40-50 ಜನ ವರ್ಕರ್ಸ್ ಇಟ್ಕೊಂಡು ಚೆನ್ನಾಗಿ ಮಾಡ್ಬೇಕಂತ ಉದ್ಯೋಗ ಇತ್ತು ನಮ್ದು ಸ್ಟಾರ್ಟಿಂಗ್. ಈಗ ತಾವು ಅಂದ್ರೆ ಫ್ಯಾಕ್ಟರಿ ಅಲ್ಲದನ ಮಾರ್ಕೆಟ್ ನೊಳಗ ಒಂದು ಆಫೀಸ್ ಮಾಡ್ಕೊಂಡಿದ್ದೀರಿ. ಹೌದ್ರಿ. ಹಂಗೆ ಅದು ಎರಡನ್ನೂ ಸಮನ್ವಯ ಹೆಂಗ್ ಮಾಡ್ತೀರಿ? ಅಲ್ಲಿ ಜನ ನಿಮ್ಗೆ ಕಸ್ಟಮರ್ ಎಲ್ಲ ಆಫೀಸ್ಗೆ ಬರ್ತಾರೆ? ಹೌದ್ರಿ. ಅದು ಎಕ್ದಮ್ ಹಳೇದ ನಮ್ದು ಆಫೀಸ್, ರಚನಾ ಆರ್ಟ್ಸ್ ಅಂತ ಹೇಳಿದೆ, ಲೈನ್ ಬಜಾರ್ ನಿಯರ್ ಮಾರುತಿ ಟೆಂಪಲ್. ಸ್ಟಾರ್ಟಿಂಗ್ ನಿಂದ ಅಲ್ಲೇ ಇದೆ ಸರ್. 25-26 ವರ್ಷ ಆಯ್ತು. ಶೀಟ್ ಕಾಂಪ್ಲೆಕ್ಸ್ ಅಂತ ಹೇಳಿದ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಇಲ್ಲೊಂದಿಬ್ರು ಹುಡುಗರು ಇರ್ತಾರೆ ಆಫೀಸ್ ನಲ್ಲಿ. ಆಮೇಲೆ ಸಾಯಂಕಾಲ ಅಷ್ಟೇ ನಾ ಇಲ್ಲಿ ಬರ್ತೇನೆ ಆಫೀಸ್ಗೆ. ಹಂಗೇನಿದ್ರೆ ಕಸ್ಟಮರ್ಸ್ ಅಲ್ಲೇ ಬರ್ತಾರೆ, ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾಗೆ ಬರ್ತಾರೆ. ನೀವು ಆಕಾಶವಾಣಿ ನಮ್ದು ಅಮೃತ ಮಹೋತ್ಸವದ ನೆನಪಿನ ಸ್ಮರಣಿಕೆಗಳು ಮಾಡ್ಕೊಟ್ಟಿರಿ. ಹೌದ್ರಿ. ಒಂದಿಷ್ಟು ದೊಡ್ಡ ಒಂದು ಸಣ್ಣ ಮಾಡ್ಕೊಟ್ಟಿರಿ. ಹೌದ್ರಿ. ನಮ್ಗೆ ಅಂದ್ರೆ ಈ ದೊಡ್ಡ ಆರ್ಡರ್ಸ್ ಹೆಂಗಿರ್ತಾವ, ಸಣ್ಣ ಆರ್ಡರ್ಸ್ ಹೆಂಗಿರ್ತಾವ, ಏನದು ಅಂದ್ರೆ ಹೇಗೆ ನೀವು ಜನರ ಮನಸ್ಸನ್ನು ಗೆಲ್ತೀರಿ? ಅವ್ರು ಹೆಂಗ್ ರಿಕ್ವೈರ್ಮೆಂಟ್ ಇರ್ತಲ್ಲ ಹಂಗ್ ಬಂದಿರ್ತಾರೆ, ಅವ್ರ ಅನುಕೂಲ ತಕ್ಕಂತ ಮಾಡಿಕೊಡ್ತೇವೆ. ಆಮೇಲೆ ಅವ್ರು ನಮ್ಮ ವರ್ಕ್ ನೋಡಿ ಖುಷಿ ಆಗ್ತಾರೆ. ಯಾಕಂದ್ರೆ ಅವ್ರು ಅನ್ಕೊಂಡು ಬಂದಿದ್ದೆ ಬೇರೆ ಆಗಿರ್ತದ, ಒಯ್ಬೇಕಾದ್ರೆ ಬೇರೆ ಇರ್ತದ. ನಾವ್ ಹಂಗ ಅನ್ಕೊಂಡಿದ್ದಲ್ರಿ, ಅಷ್ಟು ಚಲೋ ಆಗಿದೆ ವರ್ಕ್ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲ ಚೆನ್ನಾಗಿ ನಡೆದಿದೆ ವರ್ಕ್ ಮಾತ್ರ. ಮ್ಯಾಕ್ಸಿಮಮ್ IIT ಮಾಡ್ತೇವೆ, ಅಗ್ರಿಕಲ್ಚರ್ ಕಾಲೇಜ್ ಮಾಡ್ತೇವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತೇವೆ ವರ್ಕ್. ಆಮೇಲೆ ನಿಮ್ದಂತೂ ಆಕಾಶವಾಣಿದಂತೂ ಮಾಡೇ ಮಾಡ್ತೇವೆ. ಸರ್ಕಾರಿ ಸಂಸ್ಥೆಗಳ ಜೊತೆಗೆ ಬೇರೆ ಖಾಸಗಿಯಾಗಿ ಕೂಡ ನಿಮಗೆ ಅವಂತೂ ಸಾಕಷ್ಟು ಇರ್ತಾವೆ, ಸಂಘ ಸಂಸ್ಥೆಗಳು ಇರ್ತಾವೆ. ಹೌದ್ರಿ. ಆಮೇಲೆ ಯಾವ ಹಳ್ಳಿ ಜಾತ್ರೆ ಇದು ಇರ್ತಾವಲ್ಲ, ಅವೆಲ್ಲ ಮೂವ್ಮೆಂಟ್ ಎಲ್ಲ 1000 ಗಂಟಲೆ ಇರ್ತಾವೆ.
ಮೊನ್ನೆ ಒಂದು ಹಳ್ಳಿಯದು ಒಂದು ಮಾಡ್ಕೊಂಡು 1000 ಮೂಮೆಂಟ್ ಅದೆಲ್ಲ ಮಾಡ್ಕೊಟ್ಟೆ. ಅವರು ತುಂಬಾ ಖುಷಿ ಆದ್ರು. ಬಹಳಷ್ಟು ಆರ್ಡರ್ ಬಂದಾಗೆ ಹೌನ್ರಿ. ರಾ ಮಟೀರಿಯಲ್ ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ ನಾವು ಇಲ್ಲಿ ಲೋಕಲ್ ಹುಬ್ಳಿ ಮಾಡ್ತೇವೆ. ಆರ್ಡರ್ ಅಂದ್ರೆ ಈಗ ನಾವು ನೋಡ್ತೀವಲ್ರಿ ಸಿರಾಜ್ ಅವ್ರು ಕೇಳಿದಂಗ ಅಂದ್ರೆ ಇವತ್ತು ಸಾಕಷ್ಟು ಸಭೆ ಸಮಾರಂಭ ಆಗ್ಬೇಕು ಅಂತಂದ್ರೆ ಬ್ಯಾನರ್ಗಳು ನೀವು ಬ್ಯಾನರ್ ಮಾಡೋದಿಲ್ಲ, ಬ್ಯಾನರ್ ಮಾಡ್ಕೊಡ್ತೇವೆ ಸರ್. ಬ್ಯಾನರ್ ಮಾಡ್ತಾರೆ ಅಂದ್ರೆ ಈ ಬ್ಯಾನರ್ ಇಟ್ಕೊಂಡು ಫ್ಲೆಕ್ಸ್ ಇಟ್ಕೊಂಡು ಹೋಗ್ತಾರೆ. ಅವಾಗ ಈ ತರ ಸಂಘಟನೆಗಳು ಇವತ್ತೇನ್ರಿ ಮಾತಿಗಿಂತ ಬೋರ್ಡ್ ಮೇಲೆ ನೋಡಿದ್ರೆ ಗೊತ್ತಾಗ್ಬೇಕು ಹಂಗ್ ಮಾಡ್ತಾರೆ. ಅಂದ್ರೆ ಯಾವ್ದು ನೋಡ್ತೀವಿ ಅದು ಖಂಡಿತವಾಗಿ ಮರೆಯಂಗಿಲ್ಲ. ಅದಕ್ಕೆ ನಿಮ್ಗೆ ಬೆಲೆ ಬಂದಿರೋದು. ಹೆಂಗೆ ದೊಡ್ಡ ದೊಡ್ಡ ಆರ್ಡರ್ಗಳು ಬರ್ತಾವಲ್ಲ, ಹೌದ್ರಿ, ಅದೇ ಹೆಂಗ್ ಇದ್ ಮಾಡ್ತೀರಿ ನೀವು? ಏನಿಲ್ಲ ಸರ್, ಸಾಕಷ್ಟು ಜನ ಇರ್ತಾರೆ. ಆ ಟೈಮಿಗೆ ಎಕ್ಸ್ಟ್ರಾ ಹುಡುಗರು ತಗೋತೇವೆ, ಡೇ ಅಂಡ್ ನೈಟ್ ಕೆಲಸ ಮಾಡಿ ಕೊಡ್ತೇವೆ. ಮೊದ್ಲಿಗೆ ಹೆಂಗಿತ್ತು, ಕೆಲವೊಂದು ಮಟ್ಟಲ್ಲಿ ಬೆಂಗಳೂರಿಂದ ತರಿಸಬೇಕಿತ್ತು ನಾವು, ಇಲ್ಲ ಮುಂಬೈದಿಂದ ತರಿಸಬೇಕಿತ್ತು. ಈಗ ಹಾಗೇನಿಲ್ಲ, ಈಗ ಅವೈಲೇಬಲ್ ಇದೆ ಸರ್. ಧಾರವಾಡದಲ್ಲಿ ಸಿಗ್ತದ, ಹುಬ್ಳಿಯಲ್ಲಿ ಸಿಗ್ತದ, ನಮ್ಗೆಲ್ಲ ಅನುಕೂಲ ಆಗ್ತದೆ, ಅಲ್ಲಿ ತರಿಸ್ಬಿಡ್ತೇವೆ. ಒನ್ ಡೇ ಒಳಗೆ ಬಂದ್ಬಿಡ್ತದೆ ಮಟೀರಿಯಲ್ಸ್ ಎಲ್ಲ. ಆಮೇಲೆ ಉಳಿದೆಲ್ಲ ಇಲ್ಲೇ ಲೇಬರ್ಸ್ ಇರ್ತಾರೆ, ಮಾಡ್ತಾರೆ. ಈಗ ಮೊದಲ ನೀವು ಈಗ ಸ್ಕ್ರೀನ್ ಪ್ರಿಂಟೆಡ್ ಕಾಲದೊಳಗ ಇಂಟರ್ನೆಟ್ ಅದ ಅಭಿವೃದ್ಧಿ ಇದ್ದಿಲ್ಲ ಅವಾಗ. ಹೌದು, ಇದ್ದಿದ್ದಿಲ್ಲ ಸರ್. ಅವಾಗ ಈಗ ಹೆಂಗ್ ಫರ್ಕ್ ಅದ? ಅವಾಗ ನೀವು ಎಷ್ಟು ಕಷ್ಟಪಡ್ತೀರಿ? ಕೈಲಿ ಕೆಲಸ ಬಹಳ ಮಾಡೋದಿತ್ತು ಅವಾಗ. ಹೌದ್ರಿ. ಹೇಗೆ ಅವಾಗಿಂದ ಈಗಿಂದ ಹೋಲಿಸಿ ನೋಡ್ರಲ್ಲ, ಈಗ ಹೆಂಗ್ ಸರಳ ಆಗಿದೆ? ಈಗ ನಾವು ಮೊದ್ಲಕ್ಕೆ ಹೆಂಗ್ ಮಾಡ್ತಿದ್ವಿ ಅಂತಂದ್ರೆ, ಒಂದು ಎಕ್ಸಾಂಪಲ್ ಒಂದು ವಿಸಿಟಿಂಗ್ ಕಾರ್ಡ್ ಅಂತ ತಿಳ್ಕೊಳ್ಳಿ. ಆ ವಿಸಿಟಿಂಗ್ ಕಾರ್ಡ್ ನಾವು ಕೈಲಿ ಬರೆದು ಅಂದ್ರೆ ಒಂದು A4 ಸೈಜ್ ಮಾಡ್ಕೋತಿದ್ವಿ ಫಸ್ಟ್ಗೆ. A4 ಸೈಜ್ ಅಲ್ಲಿ ಬೈ ಹ್ಯಾಂಡ್ ಬರ್ಕೊಂಡು ಅದನ್ನ ನಾವು ನೆಗೆಟಿವ್ ಪಾಸಿಟಿವ್ ಮಾಡಿ ರಿಡಕ್ಷನ್ ಮಾಡಿ ಆಮೇಲೆ ನಾವು ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಿದ್ವಿ. ಅದನ್ನ ಕಂಪ್ಯೂಟರ್ ಇಲ್ಲ ಆಗಿತ್ತು, ಬೈ ಹ್ಯಾಂಡ್ ಮಾಡ್ತಿದ್ವಿ ವರ್ಕ್ ಎಲ್ಲರಿಗೆ. ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಬೇಕಂತಂದ್ರೆ ದೊಡ್ಡ ಸೈಜ್ ನಲ್ಲಿ ಮಾಡ್ಕೋತಿದ್ವಿ ನಾವು, ಫೋಟೋಗ್ರಫಿ ಒಳಗ ರಿಡಕ್ಷನ್ ಮಾಡಿ ಆಮೇಲೆ ಪ್ರಿಂಟಿಂಗ್ ಮಾಡ್ತಿದ್ವಿ ರೀ. ಇನ್ವಿಟೇಷನ್ ಕೂಡ ಹಾಗೆ. ಅಂದ್ರೆ ಅವಾಗ ಕೆಲಸಗಾರ ಸಂಖ್ಯೆನೂ ಜಾಸ್ತಿ ಬೇಕಾಗಿತ್ತು. ಹೌನ್ರಿ. ಈಗೆಲ್ಲ ಫುಲ್ ಈಗ ಹೆಂಗ ಕಂಪ್ಯೂಟರ್ ಹೆಂಗ್ ನೀವು ಶುರು ಮಾಡ್ತೀವಿ? ಸುಮಾರು ವರ್ಷ ಆಯ್ತು ಕಂಪ್ಯೂಟರ್ ವರ್ಕ್ ಸ್ಟಾರ್ಟ್ ಮಾಡಿ. ನಾವು ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಪ್ರಿಂಟ್ ಮಾಡ್ತೀವಿ. ಅದನ್ನ ಡೈರೆಕ್ಟ್ ಟಚಿಂಗ್ ಪೇಪರ್ ತಗೊಂಡು ಪ್ರಿಂಟಿಂಗ್ ಮಾಡ್ತಿದ್ವಿ ಮನ್ಲೇಕ. ಆಮೇಲೆ ಈಗ ಡಿಜಿಟಲ್ ಮಷೀನ್ ಎಲ್ಲ ಬಂದ್ಮೇಲೆ ನಾವು ಇನ್ವಿಟೇಷನ್ ಆಗ್ಲಿ, ವಿಸಿಟಿಂಗ್ ಕಾರ್ಡ್ಸ್ ಆಗ್ಲಿ, ಯಾವ್ದೋ ಕಾರ್ಡ್ಸ್ ಆಗ್ಲಿ ಡೈರೆಕ್ಟ್ ಪ್ರಿಂಟ್ ಬಂದು ಅದು ಮಲ್ಟಿ ಕಲರ್ ಬಂದ್ಬಿಡ್ತದ. ಅವಾಗ ಬಹಳ ಎಫರ್ಟ್ ಮಾಡ್ತಿದ್ವಿ ನಾವು ಪ್ರಿಂಟಿಂಗ್ಗೆ. ಈಗ ಹಾಗೇನಿಲ್ಲ, ಇಮಿಡಿಯೇಟ್ ಈಗ 10 ನಿಮಿಷ ಬೇಕಂದ್ರೂ ಕೊಟ್ಬಿಡ್ತೇವೆ. ಹಾಗೆ ಅಶೋಕ್ ಅವರ ಅಂದ್ರೆ ಈಗ ಕಸ್ಟಮರ್ಗೆ ಚಲೋ ಆಗಿದೆ, ಸಾಕಷ್ಟು ಆಯ್ಕೆಗಳವ, ಆಮೇಲೆ ನಿಮ್ಗೆ ಕೆಲಸನೂ ಬೇಗ ಆಗ್ತದೆ. ಹೌದು. ಆಮೇಲೆ ನೀವು ಗ್ರಾಹಕರ ಮನಸ್ಸಿಗೆ ತಕ್ಕಂಗೆ ನೀವು ಮಾಡ್ಕೊಡ್ತೀರಿ. ನಿಮ್ದೊಂದು ಹೆಗ್ಗಳಿಕೆ ಅದ, ಯಾಕಂದ್ರೆ ನೀವು ಗ್ರಾಹಕರ ಒಂದು ಮನಸ್ಸನ್ನು ಗೆಲ್ಲಿಕ್ಕೆ ನಿಮ್ಗೆ ಸಖ್ಯ ಆಗಿದೆ. ಹೆಂಗೆ ಈಗ ಸಾಕಷ್ಟು ಹೊರಗಡೆ ಉದ್ಯಮ ಮಾಡ್ಬೇಕಂತಾರ, ನಾವು ಸ್ವಂತ ಮಾಡ್ತೀವಿ ಮಾಡಿ. ಆದ್ರೆ ಎಷ್ಟೋ ಜನ ಅವ್ರ ಗ್ರಾಹಕರನ್ನ ಗೆಲ್ಲೋದ್ರಲ್ಲಿ ಸೋಲ್ತಾರೆ. ಉತ್ತಮವಾಗಿ ನೀವು ಅವ್ರ ಜೊತೆ ಪ್ರೀತಿ ಸಂಬಂಧ ಬೆಳೆಸ್ಕೊಂಡ್ರೆ ಅಂದ್ರೆ ಅವರಿಂದ ಮತ್ತೊಂದು 100 ಜನ ಸಿಗ್ತಾರೆ ನಿಮ್ಗೆ. ಅದು ನಿಮ್ಗೆ ಗೊತ್ತದ. ಈ ಒಂದು ಉದ್ಯಮದೊಳಗ ಈಗ ಗ್ರಾಹಕರ ಒಂದು ಆಕರ್ಷಣೆಯನ್ನ ಗೆಲ್ಲುವಂತ ಕಲೆಯನ್ನ ನೀವ್ ಹೆಂಗ್ ಕರೆಕ್ಟ್ ಮಾಡ್ಕೊಂಡ್ರಿ? ಮೊದಲಿಂದ ಇಲ್ಲಿವರೆಗೆ ಹೆಂಗೆ ನೀವು ಗ್ರಾಹಕರ ಒಂದು ಸಂಖ್ಯೆಯನ್ನು ಬೆಳೆಸ್ಕೊಂಡ್ರಿ? ಮೊದಲು ನಾವೇ ಅಡ್ಡಾಡ್ತಿದ್ವಿ ಕಸ್ಟಮರ್ ಕಡೆ, ಅಂಗಡಿ ಆಗ್ಲಿ ಆಫೀಸಿಗೆ ಆಗ್ಲಿ ಅಡ್ವರ್ಟೈಸ್ಮೆಂಟ್ ಕಾರ್ಡ್ ಕೊಟ್ಕೊಳ್ತಿದ್ವಿ. ಕೆಲವೊಂದ್ಸಲ ಅಂದ್ರೂ ಇಷ್ಟು ಬೇಜಾರಾಗ್ತಿತ್ತು, ಆರ್ಡರ್ ಸಿಗ್ತಿದ್ದಿಲ್ಲ, ಬರೀ ಕೊಟ್ಟು ಬರೋದು. ಆಮೇಲೆ ಬೇಕಾದಾಗ ನಾವು ಹೇಳ್ತೀವಿ ನಿಮಗೆ ಅಂತ ಹೇಳ್ತಿದ್ರು. ಫ್ಯಾಕ್ಟರಿಗಳಾಗ್ಲಿ ತುಂಬಾ ಎಫರ್ಟ್ ಮಾಡಿದ್ವಿ ಮತ್ತೆ ಸ್ಟಾರ್ಟಿಂಗ್ ಮಾತ್ರ. ಒಂದು ಧಾರವಾಡದಲ್ಲಿ ಒಂದು ಅಂಗಡಿ ಬಿಡ್ತಿದ್ದಿಲ್ಲ ನಾವು, ಎಲ್ಲಾ ಅಂಗಡಿಗೂ ಟಚ್ ಮಾಡ್ತಿದ್ವಿ. ಆಮೇಲೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಅವ್ರು ಫೋನ್ ಮಾಡ್ತಿದ್ರು, ನಾವು ಅವ್ರ ಕಡೆ ಹೋಗಿ ತರ್ತಿದ್ವಿ ಮನ್ಲೇಕ. ನೋಡ್ರಿ, ಅವರು ಡ್ರೈವರ್ ಸೀಟ್ ನಾಗ ಕೂತಿದ್ರು, ಈಗ ನೀವು ಡ್ರೈವರ್ ಸೀಟ್ ನಾಗ ಕೂತಿರಿ. ಅಂದ್ರೆ ಹೆಂಗ್ ಬೇಕ ಹಂಗ ನೀವು ಮಾಡಿ ಅವರ ಒಂದು ಮನಸ್ಸನ್ನು ಮೆಚ್ಚಿಸಿರಿ. ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ರ ಅಂದ್ರೆ ಅರ್ಥ ಏನು, ನೀವು ಅತ್ಯುತ್ತಮವಾದ ಕೆಲಸ ಮಾಡ್ತೀರಿ, ಸ್ಪರ್ಧಾತ್ಮಕವಾಗಿ ನೀವು ಕೆಲವೊಂದಿಷ್ಟು ಮಾಡ್ತೀರಿ, ಶ್ರದ್ಧೆಯಿಂದ ಮಾಡ್ತಾ ಬಿಟ್ರಿ. ಶ್ರದ್ಧೆಯಿಂದ. ಯಾಕಂದ್ರೆ ಇವತ್ತು ಸಾಕಷ್ಟು ಬೆಳೆದದ, ಒಂದು ಶ್ರದ್ಧೆಯನ್ನು ಇಟ್ಕೊಳ್ಬೇಕಾಗ್ತದೆ. ನೀವು ಮೊಮೆಂಟ್ ಮಾಡೋದಿರ್ಲಿ, ಯಾವ್ದು ಪ್ರಿಂಟಿಂಗ್ ಮಾಡೋದಿರ್ಲಿ, ಅಥವಾ ಸೈನ್ ಬೋರ್ಡ್ ಮಾಡೋದಿರ್ಲಿ, ಅಥವಾ ಕೆಲವೊಂದಿಷ್ಟು ಈ ಬೋರ್ಡ್ ಗಳನ್ನು ಕೂಡ ಬರೀತೀರಿ ನೀವು, ಹೆಸರುಗಳನ್ನ ಬರೀತೀರಿ. ಸೊ ಅದರಲ್ಲಿ ಒಂದು ಸೂಕ್ಷ್ಮತೆಯನ್ನು ನಾವು ಮಾಡ್ಬೇಕಾಗ್ತದೆ. ಎಲ್ಲರೂ ಮಾಡಿದಂಗೆ ಮಾಡಿದ್ರೆ ಅಶೋಕಂದ ಏನು ವಿಶೇಷತೆ? ತಮ್ಮ ವಿಶೇಷತೆ ಏನು? ಇಲ್ಲ, ನಾವು ಡಿಟೇಲ್ ವರ್ಕ್ ಮಾಡ್ಕೊಡ್ತೇವೆ, ಅಂದ್ರೆ ಶ್ರದ್ಧೆಯಿಂದ ಮಾಡ್ತೇವೆ. ಅವ್ರು ಹೇಳೋದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಅವ್ರಿಗೆ ಮಾಡಿಕೊಡ್ತೇವೆ. ಅವರು ಒಂದು 10 ಮಂದಿ ಹೇಳಬೇಕು, ಇಲ್ಲ ಇದು ಚೆನ್ನಾಗಿ ಮಾಡ್ತಾರೆ ಹೋಗಿ ಅಂತ ಹೇಳಿ ಆತ ಮಾಡಿಕೊಡ್ತೇವೆ. ಈಗ ಅಶೋಕ್ ಅವರ ಸಾಕಷ್ಟು ನಿಮ್ಮ ಸ್ನೇಹಿತರು, ನಾವೆಲ್ಲ ನೀವು ಸಮಕಾಲೀನರಿ, ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಹೊರಗಡೆ ಪರದೇಶಕ್ಕೆ ಹೋಗ್ಯಾರ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾರ, ತಮ್ಮ ವೃತ್ತಿ ಬದುಕನ್ನು ಬೇರೆ ಬೇರೆ ಮಾಡ್ಕೊಂಡು ಹೋಗ್ಯಾರ. ಹೌದ್ರಿ. ಈಗ ನಿಮ್ದು ಆರಂಭಿಕವಾಗಿ ಕಷ್ಟದಿಂದ ಕೂಡಿದಂತದ್ದು, ಸಾಕಷ್ಟು ಉದ್ಯಮ ಬೆಳೆಸಲಿಕ್ಕೆ ಕಷ್ಟಪಟ್ರಿ. ಆದ್ರೆ ನೀವು ಒಂದು ಹೆರಾರ್ಕಿಯನ್ನು ಕ್ರಿಯೇಟ್ ಮಾಡಿದಿರಿ. ಆದ್ರೂ ಕೂಡ ನಿಮ್ಮಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಇರ್ಬೋದಲ್ಲ, ನಾನು ಈ ಬಿಟ್ಟು ಬೇರೆ ಏನ್ ಮಾಡ್ಬೋದಾಗಿತ್ತೇನೋ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಹೆಂಗ ಅಂತೇನೆ ಯಾವಾಗ್ಲಾದ್ರೂ ಅನಿಸಿದ? ಆಕ್ಚುಲಿ ಅನಿಸ್ತಿತ್ತು, ಆದ್ರೆ ನಮ್ಮ ಉದ್ಯೋಗ ನಾವು ಬಿಡಬಾರ್ದು ಅಂತ ಹೇಳಿ ನಮ್ಗೆ ನಮ್ದು ಮೂಲ ವೃತ್ತಿಯಿಂದ ಏನ್ ಬಂದಿರ್ತದಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ. ಫಾರ್ ಎಕ್ಸಾಂಪಲ್ ನಿಮ್ ಮಗನೇ ಇದಾರೆ? ಹೌದ್ರಿ. ಲಂಡನ್ ಅಲ್ಲಿ ಇದಾರಲ್ಲ? ಹೌದ್ರಿ, ಲಂಡನ್. ಅವನು ಕೂಡ ಮೆಕ್ಯಾನಿಕಲ್ ಮುಗಿಸಿ ಹೋಗಿದ್ದಾನೆ. ಹೌನ್ರಿ. ಮಗಳು ಕೂಡ ಆಕಿನೂ ಸಾಫ್ಟ್ವೇರ್ ಇಂಜಿನಿಯರ್ ಅದಾಳೆ ಬೆಂಗಳೂರಿಗೆ.
ಈಗ ನೋಡ್ರಿ ನಿಮ್ಮ ಹತ್ರ ಮಾತಾಡ್ತಾ ನಾವು ನೋಡ್ರಿ ಕೌಶಲ್ಯದ ಒಂದು ಬೆಳವಣಿಗೆ ಹೆಂಗೆ, ಒಂದು ಕೌಶಲ್ಯ ಇತ್ತು ಅಂದ್ರೆ ಹೇಗೆ ಅನ್ನೋದಕ್ಕೆ ದಾರಿ ಆಗ್ತದೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ. ಇವತ್ತು ಕೌಶಲ್ಯ ಭಾರತ ಅಂತೀವಿ ನಾವು. ಹೌದು. ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರ ವಿಶೇಷವಾಗಿ ವಿಶ್ವಕರ್ಮರವರಿಗೆ ವಿಶೇಷವಾದ ಸವಲತ್ತುಗಳನ್ನು ಕೊಟ್ಟದ. ಹೇಗೆ ಈ ಒಂದು ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ಕೌಶಲ್ಯವನ್ನು ಗಳಿಸಿಕೊಂಡು ಅಭಿವೃದ್ಧಿ ಅಂತ ನಾವು ಪಾಲ್ ಹಾಕಬೇಕು. ಈಗ ಹೊಸದಾಗಿ ಉದ್ಯಮ ಆರಂಭ ಮಾಡೋರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಏನು ಕಷ್ಟಗಳು ಬರ್ತದೆ, ಹೆಂಗೆ ಅವ್ರನ್ನ ಗೆಲ್ಬೇಕು, ಹೇಗೆ ಮುಂದೆ ಹೋಗ್ಬೇಕು, ಏನ್ ನಿರಾಸೆಯನ್ನು ಹೆಂಗ್ ಗೆಲ್ಬೇಕು ಹೇಳ್ರಲ್ಲ. ಅಂದ್ರೆ ಬೆಳೆಯವರಿಗೆ ಮಾತ್ರ ಗೌರ್ಮೆಂಟ್ ಫೆಸಿಲಿಟಿ ಎಲ್ಲ ಬಹಳ ಚೆನ್ನಾಗಿದೆ. ಅವರು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ 100% ಸಕ್ಸಸ್ ಇದೆ ಅವ್ರಿಗೆ. ಕಸ್ಟಮರ್ಗೆ ಏನು ತ್ರಾಸ ಕೊಡಲಾರ್ದಂಗೆ ಹೇಳಿ ಟೈಮಿಗೆ ಅವ್ರಿಗೆ ಸರ್ವಿಸ್ ಕೊಡ್ಕೋತ ಹೋದ್ರೆ ಮೇನ್ ಅದೇ. ಈ ತರ ಒಂದು ಸ್ವಂತ ಉದ್ಯಮ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಮೊಮೆಂಟೋಸ್ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ಸೈನ್ ಬೋರ್ಡ್ ಅಂದ್ರೆ ಪ್ರಿಂಟರ್ ಅಂದ್ರೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರ್ತದೆ. ಉದ್ಯಮ ಬೆಳೆಸೋದು ಹೇಗೆ, ನೀವು ಹೆಂಗೆ ಕಷ್ಟಪಟ್ಟದನ್ನ? ನಾವಾದ್ರೂ ಈಗ KSFC ಅಂತ ಹೇಳಿ ಇಂಡಸ್ಟ್ರಿ ಲೋನ್ ಸಿಗ್ತದೆ ನಮಗೆ. ನಾವು ಕೂಡ ಒಂದು 50 ಲಕ್ಷ ಸಾಲ ಮಾಡಿದ್ವಿ. ಆಮೇಲೆ ಬಾಕಿ ಎಲ್ಲ ನಾವೇ ಹಾಕೊಂಡಿದ್ವಿ. ತಿಂಗಳ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಅವರು ಅಂದ್ರೂ ಒಂದು 18 ಮಂತ್ಸ್ ಇದು ಕೊಡ್ತಾರೆ, ನಮಗೆ ಗ್ಯಾಪ್ ಕೊಡ್ತಾರೆ. ನೀವು ಬಿಸಿನೆಸ್ ಸ್ಟ್ಯಾಂಡ್ ಮಾಡ್ಕೋರಿ ಅಲ್ಲಿವರೆಗೆ ಅಂತ ಹೇಳಿ. ಆಮೇಲೆ ಅವ್ರದ್ದು ಇಂಟ್ರೆಸ್ಟ್ ಆಮೇಲೆ ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಅದೇ ತರ ನಾವು ಬಹಳ ಅನುಕೂಲ ಮಾಡಿಕೊಟ್ರು KSFC ಮಾತ್ರ ನಮಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆಮೇಲೆ ಈಗ ಎಲ್ಲ ಸಾಲ ತೀರಿಸಿರಿ? ಹಾ ರೀ, ಎಲ್ಲ ಆಗಿದೆ. ಉದ್ಯಮದೊಳಗ ಹೆಂಗ ಅಭಿವೃದ್ಧಿ ಹೊಂದಿದ ನಂತರ ಉದ್ಯಮದೊಳಗ ಲಾಭ ಇದೆ ಸರ್. ಯಾವ್ದೋ ಉದ್ಯೋಗ ತಗೊಳ್ಳಿ ಸರ್, ನೀವು ನಾವ್ ಏನ್ ಎಫರ್ಟ್ ಹಾಕ್ತೇವಲ್ಲ ಅದ್ರ ಮೇಲೆ ಸರ್ ಇದೇ ಇರ್ತದೆ. ಅಶೋಕ್ ಪತ್ತಾರ್ ಅವ್ರೆ, ನಿಮ್ಮ ಹತ್ರ ಮಾತಾಡಿ ಬಹಳ ಸಂತೋಷ ಆಯ್ತು. ಸರ್, ಒಬ್ಬ ವಿಶ್ವಕರ್ಮಿಗರಾಗಿ ಗೋಲ್ಡ್ ಸ್ಮಿತ್ ಕೆಲಸ ಬಿಟ್ಟಿರಬಹುದು, ಹೌದ್ರಿ, ಆದ್ರೆ ಆ ವೃತ್ತಿ ಬೇರೆ ವೃತ್ತಿಯಾಗಿ ತೆಗೆದುಕೊಂಡಿದ್ದೀರಿ. ವಿಶೇಷವಾಗಿ ಕಂಚನ ಮೂರ್ತಿಗಳನ್ನು ಮಾಡುವಂತದ್ದು, ಮೊಮೆಂಟುಗಳನ್ನು ಮಾಡುವಂತದ್ದು, ಸೈನ್ ಬೋರ್ಡ್ ಆಗಿರಬಹುದು. ಆಮೇಲೆ ಓವರಾಲ್ ಪ್ರತಿನಿತ್ಯ ನಮಗೆಲ್ಲ ಬೇಕು. ಯಾವ್ದೋ ಒಂದು ಸಣ್ಣ ಸಭಾ ಮಾಡಬೇಕು ಅಂದ್ರೆ ಒಂದು ಸೈನ್ ಬೋರ್ಡ್ ಬೇಕಾ? ಒಂದು ಏನರ ಒಂದು ಫಂಕ್ಷನ್ ಮಾಡಬೇಕು ಅಂತಂದ್ರೆ 4 ಜನಕ್ಕೆ ಹೇಳ್ಬೇಕು ಅಂದ್ರೆ ಒಂದು ಇನ್ವಿಟೇಷನ್ಸ್ ಆತು, ಕೆಲವೊಂದು ಬ್ಯಾನರ್ ಬೇಕು, ಮೊಮೆಂಟೋ ಬೇಕು. ಹೇಗೆ ಇದು ನಿಮಗೆ ಬಹಳ ಅಂದ್ರೆ ಯಾವಾಗ್ಲೂ ನೀವು ಬಿಸಿ ಇರ್ತೀರಾ ಹೆಂಗೆ? 24 hours ಮ್ಯಾಕ್ಸಿಮಮ್ ಒಂದು 12 ತಿಂಗಳು ವರ್ಕ್ ಇರ್ತದೆ ಸರ್. ಯಾವ್ದೋ ರೀತಿ ನಮ್ ದೇವರ ದಯದಿಂದ ಯಾವ್ದೋ ಏನೂ ಕಡಿಮೆ ಆಗಿಲ್ಲ ಸರ್ ವರ್ಕ್. ಆರ್ಡರ್ ಹೆಂಗ್ ತಗೋತೀರಿ ಮತ್ತೆ? ಯಾಕಂದ್ರೆ ಬೇಗ ಬೇಗ ಬೇಕು ಅಂತ ಇರ್ತಾರಲ್ಲ. ಈಗ ಮ್ಯಾಕ್ಸಿಮಮ್ ನಾವಂತರೂ ಮನ್ಲೆಗ್ ಫಸ್ಟ್ ನಾವು ಕಸ್ಟಮರ್ ಕಡೆ ಹೋಗ್ತಿದ್ವಿ. ಈ ಕಸ್ಟಮರ್ ನಮ್ಮ ಎಫರ್ಟ್ ನೋಡಿ, ನಮ್ಮ ಇದನ್ನ ನೋಡಿ, ಟೈಮಿಂಗ್ ನೋಡಿ ಬರ್ತಾರೆ. ಬೇಕಷ್ಟು ಬಂದ್ರು ನಾವು ಅದನ್ನ ಕಂಟ್ರೋಲ್ ಮಾಡಿಕೊಡ್ತೀವಿ ಸರ್ ವರ್ಕ್ ಎಲ್ಲ. ಕೊನೆಯದಾಗಿ ನೋಡ್ರಿ, ನಿಮ್ಮ ಗಂಡ ಹೆಂಡತಿ ಪತಿಗಳಲ್ಲೊಂದಾದ ಭಕ್ತಿ ಅಂತೇನ, ಅದಕ್ಕಂದ್ರೆ ಇಬ್ರು ಸೇರಿ ಈ ಒಂದು ಉದ್ಯಮದೊಳಗ ಕೂಡಿ ಮಾಡೋದು ಬಹಳ ಅಪರೂಪ ರೀ. ಹೌದ್ರಿ, ಹೇಳ್ತಾರೆ ನಿಮ್ಮಷ್ಟಕ್ಕೆ ನೀವು ಕೆಲಸ ಮಾಡಿ ನಮ್ಮ ಮನೆ ಅಡಿಗೆ ಮಾಡಿರ್ತೀರಿ, ಊಟ ಮಾಡಿ ಮತ್ ಹೋಗ್ರಿ, ನಮ್ಗೆ ಅದ್ರ ರಗಳೆ ಹಚ್ಬಾಡ್ರಿ ಅಂತಾರೆ. ನಮ್ಮ ಬಹಳ ರಿಲೇಷನ್ ಒಳಗಾಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ ಎಲ್ಲಾರು ಹಾಗೆ ಅಂತಾರೆ. ಹೆಂಗ್ ನೀವು ಕೆಲಸ ಮಾಡ್ತೀರಿ? ನಮ್ಮ ಹತ್ರ ಒಬ್ರು ಹೆಲ್ಪ್ ಮಾಡಕ್ ಬರೋಂಗಿಲ್ಲ ನಮ್ ಕೆಲ್ಸಕ್ಕೆ, ನೀವ್ ಹೆಂಗ್ ಮಾಡ್ತೀರಿ ನೀವು? ಮ್ಯಾಕ್ಸಿಮಮ್ 90% ಅವರೇ ಮಾಡ್ತಾರೆ ವರ್ಕ್. ಬಹಳ ಶಶಿಕಲಾ ಅಂತ ಹೇಳಿ ಯಾವಾಗ್ಲೂ ಕೂಡ ನಾವು ಹೆಜ್ಜೆ ಮೇಲೆ ಹೆಜ್ಜೆ ನಿಡ್ತೀವಿ, ನಾವು ಸಾಕಷ್ಟು ನೋಡ್ತೀವಲ್ಲ. ಹೌದ್ರಿ, ಹೌದು. ಸಾಕಷ್ಟು ಸವಾಲುಗಳು ಬರ್ತದೆ. ಇವತ್ತು ಆರ್ಡರ್ ಇಲ್ಲ ಅಂತ ಬರ್ತದೆ. ಹೌದೌದು. ಇವತ್ತು ಎಷ್ಟೋ ನೀವು ಮಾಡ್ಕೊಟ್ಟಿರ್ತೀರಿ, ದುಡ್ಡ ಕೊಡೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ಅದಂತೂ ಆಗ್ತದೆ. ಅದಂತೂ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಆಮೇಲೆ ನಮ್ಮ ಮಕ್ಕಳು ಕೂಡ ಬಹಳ ಸಪೋರ್ಟ್ ಮಾಡಿದಾರೆ ನಮಗೆ. ಈ ಕಡೆ ಎಜುಕೇಶನ್ ಮಾಡ್ಕೋತ ಈ ಕಡೆ ನಮ್ಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಮಗ ಆತು ಮಗಳಾತು ಬಹಳ ಎಫರ್ಟ್ ಮಾಡಿದ್ದಾರೆ ಅವರು. ಎಜುಕೇಶನ್ ಮುಗಿಸ್ಕೊಂಡ್ಮೇಲೆ ಸ್ಯಾಟರ್ಡೆ ಆಯ್ತು, ಸಂಡೇ ಆಯ್ತು, ಅವ್ರದ್ದು ಸಪೋರ್ಟ್ ಚೆನ್ನಾಗಿದೆ ನಮಗೆ. ಹನಿ ಹನಿ ಕೂಡಿದರೆ ಹಳ್ಳ, ಆ ತರ ಕೈ ಕೂಡಿದ್ರೇನೆ ಒಂದು ನಮಗೆ ಶಕ್ತಿ ಆಗೋದು. ಬಹಳ ಸಂತೋಷ. ಆ ಒಂದು ವ್ಯಕ್ತಿತ್ವ ಅಂತ ಹೊಂದಿರಿ, ನಿಜವಾಗಿ ಅಭಿನಂದನೆಗಳು ನಿಮಗೆ. ಒಂದು ಎಲ್ಲರನ್ನು ಒಂದು ಸೆಳೆಯಬಲ್ಲಂತ, ಹೌದ್ರಿ, ಮತ್ತು ಮನೆಯವರೆಲ್ಲರನ್ನು ಕೂಡಿಸ್ಕೊಂಡು ಹೋಗುವಂತ ಅದು ಬಹಳ ಮಂದಿಗೆ ಇರುದಿಲ್ರಿ. ಹೌದ್ರಿ, ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಬಂದ ಸಿಟ್ಟು ಮಾಡ್ಬಿಡ್ತಾರೆ. ಸಿಟ್ಟಿನಿಂದ ಏನ್ ತೊಂದರೆ ಆಗುತ್ತೆ ಗೊತ್ತಾಯ್ತಲ್ಲ? ಹಂಗೆ ಆ ಸಿಟ್ಟನಲ್ಲಿ ಬಿಟ್ಟು ನೀವು ಈ ಒಂದು ಉದ್ಯಮ ಬೆಳೆಸ್ಲಿಕ್ಕೆ ಸಾಧ್ಯ ಆಯ್ತು. ಅದು ಅವಕಾಶ ಕೊಡ್ಲಿಲ್ಲ ನಾವು. ನಾನಾತು ನಮ್ಮ ಮಿಸ್ಸಸ್ ಆತು, ನಾ ಏನಾರ ಸಿಟ್ಟಿಗೆ ಆಕೆ ಸುಮ್ನೆ ಆಗ್ಬಿಡ್ತಿದ್ಲು, ಆಕೆ ಏನಾರ ಸಿಟ್ಟಿಗೆ ನಾವು ಸುಮ್ನೆ ಆಗ್ಬಿಡ್ತಿದ್ವಿ. ಹಿಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ ಮಾತ್ರ. ಬಾಳೆದವನು ಬಾಳೆಯನು ಹಾಗೆ. ನಿಮಗೆ SSCಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಅಶೋಕ್ ಪತ್ತಾರ್ ಅವರೇ. ಇಲ್ಲಿ ತನಕ ವಿಸ್ತೃತವಾಗಿ ನಿಮ್ಮ ಮೊಮೆಂಟುಗಳಾಗಿರ್ಬೋದು, ನಿಮ್ಮ ಸೃಜನಶೀಲ ಕಲೆ, ಶಿಲ್ಪಕಲೆ ಆಗಿರ್ಬೋದು, ಆಮೇಲೆ ಸೈನ್ ಬೋರ್ಡ್ ಗಳನ್ನು ಮಾಡ್ತೀರಾ, ಅವು ಕೂಡ ವಿಶಿಷ್ಟವಾಗಿ ಇಂಟರ್ನೆಟ್ ಹೊಸ ಹೊಸ ಡಿಸೈನ್ ಗಳನ್ನು ಮಾಡಿರ್ತೀರಿ ನೀವು. ಕರೆಕ್ಟ್, ಎಲ್ಲಿ ಸಿಕ್ಕಿರಬಾರ್ದು ಆ ತರ ಡಿಸೈನ್ ಹುಡುಕಿ ಮಾಡ್ತೇವೆ ಸರ್, ಕ್ರಿಯೇಟಿವ್ ಮಾಡ್ತೇವೆ ಮಾತ್ರ. ಹೀಗಾಗಿ ಜನ ಎಲ್ಲಿ ರಚನಾ ಆರ್ಟ್ಸ್ ಯಾರು ಅಂತ ಹುಡ್ಕೊಂಡ್ ಬರ್ತಾರೆ, ಅವ್ರ ಕಡೆನೇ ಹೋಗ್ಬೇಕಂತ ತಿಳ್ಕೊಂಡು. ಹೌದಲ್ರಿ? ಹೌದೌದು, ಡೆಫಿನೆಟ್ಲಿ. ನಿಮ್ಮ ಸೃಜನಶೀಲತೆಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ. ಇದೇ ರೀತಿ ನಾವು ವಿಸ್ತೃತವಾಗಿ ನಿಮ್ಮ ಜೀವನ ಯಶಸ್ಸನ್ನ ಮುನ್ನಡೆಯಲಿ. ಆಕಾಶವಾಣಿಗೆ ಬಂದು ನಿಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ನಮ್ಮ ಸಾಕಷ್ಟು ಹೊಸ ಉದ್ಯಮದಾರರು ಕೂಡ ಕೆಲವೊಂದು ಮಾತುಗಳು
ಕೆಲವೊಂದು ಅಂದ್ರೆ ಸಕ್ಸಸ್ ಪ್ರಿನ್ಸಿಪಲ್ಸ್ ಏನಿರ್ತಾವಲ್ಲ ಬದಲಾಗುದಿಲ್ಲ, ಅವು ಎಲ್ಲರೂ ಕೂಡ ಸಾಮಾನ್ಯವಾಗಿರ್ತಾವ. ಅವು ತಮ್ಮ ಮುಖೇನ ಬಂದಬೇಕಂದ್ರೆ ಅನುಭವ ಇರ್ತದಲ್ಲ, ಅವು ಖಂಡಿತವಾಗಿ ಅವರಿಗೆ ನಾಟ್ತದ. ಹೊಸ ಹೊಸ ಉದ್ಯಮದಾರರು ಬರಲಿ ಅಂತ ಹಾರೈಸ್ತೀವಿ. ಇಲ್ಲಿ ತನಕ ಬಂದು ನಮ್ಮ ಜೊತೆಗೆ ಬಹಳ ಅರ್ಥಪೂರ್ಣವಾಗಿ ಸಮಯ ಕಳೆದಂತ ಅಶೋಕ್ ಪತ್ತಾರ್ ಅವರೇ, ರಚನಾ ಆರ್ಟ್ಸ್, ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ರಿ, ಮತ್ತೆ ಯಾರು ನಿಮ್ಮನ್ನು ಹೆಂಗೆ ಸಂಪರ್ಕಿಸಬೇಕು ಅಂತ ಹೇಳ್ರಲ್ಲ. ಮೊಬೈಲ್ ನಂಬರ್ 9482358337, ಲಕ್ಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಬರ್ತದೆ ನಮ್ದು. ಆತ್ಮೀಯ ಕೇಳುಗರೆ, ಯಾವುದೇ ನಿಮ್ದು ಕೆಲವೊಂದಿಷ್ಟು ಪ್ರಿಂಟಿಂಗ್ ಆರ್ಡರ್ಸ್ ಇರಬಹುದು, ಅಥವಾ ಈ ಮೊಮೆಂಟೋಸ್ ಬೇಕಂತಿರಬಹುದು, ಆಮೇಲೆ ಈ ಸೈನ್ ಬೋರ್ಡ್ ಇರಬಹುದು, ಬ್ಯಾನರ್ ಇರಬಹುದು, ಇನ್ವಿಟೇಷನ್ ಕಾರ್ಡ್ ಇರಬಹುದು, ಎಲ್ಲದೂ ಒಂದು ಸೃಜನಶೀಲವಾಗಿ ಅಶೋಕ್ ಪತ್ತಾರ್ ಅವ್ರು ಮಾಡ್ತಾರೆ. ಅವರಿಗೆ ನೀವು ಸಂಪರ್ಕಿಸಬೇಕು ಅಂತ ಈ ದೂರವಾಣಿ ಸಂಖ್ಯೆ ಹೇಳಿದ್ದಾರೆ. ನಿಮಗೂ ಅನುಕೂಲ ಆಗಲಿ, ಅವ್ರಿಗೂ ಅನುಕೂಲ ಆಗಲಿ ಅಂತ ಹಾರೈಸ್ತಾ, ಆತ್ಮೀಯ ಕೇಳುಗರೆ, ಅಶೋಕ್ ಪತ್ತಾರ್ ಅವರು ಕಳೆದಂತಹ ಕ್ಷಣಗಳು ಮಧುರವಾಗಿತ್ತು. ಅಶೋಕ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ನಿಮ್ಮ ಒಂದು ಈ ಕಲೆ ಏನಿದಲ್ಲ ಬಹಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀರಿ. ಮತ್ತೆ ಸಾಕಷ್ಟು ಸವಾಲುಗಳು ಬಂದರೂ ಕೂಡ ಆರಂಭದಲ್ಲಿ ಅವುಗಳನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತು ಇವತ್ತು ಯಶಸ್ವಿ ಉದ್ಯಮಿ ಆಗಿರಿ. ನೀವು ಮಾಡ್ತಾ ಇರೋದು ಏನಿದೆಲ್ಲ ಇದು ಮಾರ್ಗದರ್ಶಿ ಆಗಿದೆ. ಹೊಸ ಹೊಸ ಉದ್ಯಮದಾರರು ಕೂಡ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗುವಂತದ್ದು. ಇನ್ನೂ ಸಾಕಷ್ಟು ಜನರಿಗೆ ಮಾರ್ಗದರ್ಶಿ ಆಗಿರಿ, ಅಂದ್ರೆ ಪ್ರೇರಣಾದಾಯಕ ಆಗಿರಿ. ಯಾಕಂದ್ರೆ ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್ ಅಂತ ನೀವು ಅದೇ ಒಂದು ಸ್ವಭಾವ ನಿಮ್ದು. ಇನ್ನೊಬ್ಬರಿಗೆ ನಾ ಏನ್ ಕೊಡ್ಲಿ ಅಂತ ವಿಚಾರ ಮಾಡ್ತೀರಿ. ಆ ತುಡಿತ ನಿಮ್ಗಿದೆ ಅಲ್ಲ, ಎಲ್ಲರಿಗೂ ಆ ತುಡಿತ ಬರ್ಲಿ ಅಂತ ಆಸೆ ಮಾಡ್ತಾ ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಅಶೋಕ್ ಪತ್ತಾರ್ ಅವರೇ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಗೂ ಕೂಡ ಧನ್ಯವಾದಗಳು. ಕಲಾವಿದ ಉದ್ಯಮಿ ಅಶೋಕ್ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಜೊತೆಗೆ ಗ್ರಂಥಾಲಯಾಧಿಕಾರಿ ಕೆ. ಶಿವರಾಜ್. ಸಂಕಲನ ತ್ರಿವೇಣಿ ಬೆಟಗೇರಿ. ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಭೂರಮೆಯ ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೇರಿ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿದ ತುಂಗೆಯಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ, ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು.